ನನಗೆ 50 ವರ್ಷ ಆದ್ರೂ ಒಂದು ಯೋಜನೆ ಕೊಡಕ್ತಾ ಇರಲಿಲ್ಲ. ಇದು ಎಂತ ಸರ್ಕಾರ ಇದು? 50 ವರ್ಷ ಆಯ್ತು, 10 ರಿಂದ 12 ವರ್ಷ ಅರ್ಜಿ ಹಾಕೋದು ಬಂದಿಲ್ಲ ನಾನು. ರಾಜ್ಯ ಸರ್ಕಾರ ಏನೇನೇನು 12 ವರ್ಷ ಆಯ್ತು ನಾ ಈ ಯೋಜನೆ ಸಲುವಾಗಿ ಅರ್ಜಿ ಹಾಕೋದು ಬಂದಿಲ್ಲ. ಅಂಗಡಿ ಸಂಬಂಧ ನಮ್ಗೆ ಸ್ವಂತ ಅಂಗಡಿ ಬೇಕಾಯ್ತು, ಮತ್ತೇನಿಲ್ಲ. ಏನು ಕೇಳಾಗ್ತದೆ. ಮಂಜುನಾಥ್ ಹೊರಪೆ ಅಂತೇಳಿ. ಅನ್ಯಾಯ ಆಗಿದೆ ಅಂತ ಹೇಳಿ ನನ್ನ ಹೆಸರು ಮಂಜುನಾಥ್ ಹೊರಪೆ ಅಂತೇಳಿ. 3,000 ರೂಪಾಯಿ ಬಾಡಿಗೆ ಕಟ್ಟಾಗ್ತೀನಿ. ಇಷ್ಟೇ ಅಂಗಡಿ ಐತಿ ನಂದು. ಏನ್ರಿ ಆಧಾರ್ ಯೋಜನೆ ಸಲುವಾಗಿ ನಾನು 10 ರಿಂದ 12 ವರ್ಷ ಆಯ್ತು ಅರ್ಜಿ ಹಾಕಾಕತ್ತೀನಿ. ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂ ಬಂದಿತ್ತು, ಮೊನ್ನೆ 1 ತಿಂಗಳ ಹಿಂದೆ ಇಂಟರ್ವ್ಯೂ ಬಂದಿತ್ತು. ಇಂಟರ್ವ್ಯೂ ಇವ್ರೆ ಜಗದೀಶ್ ಅಂತೇಳಿ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು. ಅವ್ರು ಎಲ್ಲಿಯವ್ರು ಗೊತ್ತಿಲ್ಲ, ಈಗ ಸದ್ಯಕ್ಕೆ ಇಲ್ಲಿಯವರು. ಹೌದು, ನನಗೆ ಅನ್ಯಾಯ ಆಗ್ಯದ. ನನಗ ನನ್ನ ಒಂದು ಅರ್ಹತೆಯನ್ನು ನೋಡಿ ಆಯ್ಕೆ ಸಮಿತಿಯವರು ಆಯ್ಕೆ ಮಾಡ್ಯಾರ್ರಿ, ನನ್ನ ಮುಂದೆ ರೈಟ್ ಮಾಡ್ಯಾರ. ಬಟ್ ಅದ್ರ ನಂತರ ಈ ಅಧಿಕಾರಿ ನನ್ನ ಹೆಸರು ತೆಗೆದು ಬೇರೆಯವ್ರಿಗೆ ಒಟ್ಟು ಸಿಲೆಕ್ಷನ್ ಮಾಡ್ಯಾರ. ಇವ್ರೆ ಜಗದೀಶ್ ಅಂತ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು. ಒಟ್ಟು ಆಧಾರ ಯೋಜನೆ ಸಿಗಬೇಕು, ಅಥವಾ ಸಿಗದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಏನಾರ ಒಂದು ಸ್ವಲ್ಪ ಸೂಕ್ತ ಕ್ರಮ ತಗೋರಿ. ನನ್ನಂತ ಇನ್ನಂತ ಅಂಗವಿಕಲ್ರಿ ಅನ್ಯಾಯ ಆಗ್ಬಾರ್ದು. ಸರ್ ಅವತ್ತು ನನಗೆ ಕೇಳ್ಯಾರ್ರಿ, ನನಗೆ ಏನೇನು ಕೇಳಿದ್ರು, ನೀವೇನು ಮಾಡ್ತೀರ ಅಂತ ಕೇಳಿದ್ರು, ಕೆಲಸ ಏನು ಮಾಡ್ತೀರ ಅಂತ ಕೇಳಿದ್ರು. ಸರ್ ನಾ ಹಿಂಗೆ ಅಂಗಡಿ ಐತ್ರಿ, ನನ್ನ ಅಂಗಡಿ ಬಾಡಿಗೆ ಐತಿ, ಇಷ್ಟೇ ಅಂಗಡಿಗೆ ನಾ 3,000 ರೂಪಾಯಿ ಕಟ್ಟಾಕ್ತೀನಿ. ನನಗೆ ನೀವು ರೊಕ್ಕ ಕೈ ಕೊಟ್ಟರು ಕೊಡ್ಲಿಕ್ಕೂ ನಡೀತದ, ಅಕೌಂಟಿಗೆ ಹಾಕೋದು ಬೇಡ. ನನಗೆ ಅಂಗಡಿ ಬೇಕಾಯ್ತು ಸರ್, ನಮ್ಮ ಮನೆ ಇಬ್ರಾಹಿಂಪುರ, ನನಗೆ ಇಲ್ಲೇ ಜಡ್ಪಿಗೆ ಅಂಗಡಿ ಕೊಡ್ರಿ ಅಂತ ಹೇಳಿದ್ ನಾನು. ಇಷ್ಟೆಲ್ಲ ಹೇಳಿದ್ಮ್ಯಾಗ ಒಬ್ರು ನಿನ್ನ ರೇಷನ್ ಕಾರ್ಡ್ ಐತಿಲ್ಲ ಅಂತ ಹೇಳಿದ್ರು. ಐದು ಸರ್ ಹಚ್ಚಿನ ನೋಡ್ರಿ ತಂದೆ ನಾನು. ಆಯ್ತು ಹೇಳ್ರಿ ಮಾಡ್ತೀನಿ ತಂದ್ರು ಒಬ್ರು. ಅಷ್ಟ್ರ ಮ್ಯಾಗ ನಾ ತಿಳ್ಕೊಂಡಿನಿ ನಂದು ಆಗ್ಯದ. ಎಷ್ಟು ಮಂದಿ ಅರ್ಜಿ ಹಾಕಿದ್ರು ಗೊತ್ತಿಲ್ರಿ. 4 ಮಂದಿ ಸಂದರ್ಶನಕ್ಕೆ ಬಂದಿದ್ರು ಅವತ್ತು. ಆ 4 ಮಂದಿ ಒಳಗೆ 2ನೇದವ ನಾನು. ಬೇರೆಯವರು ಯಾಕೆ ಮಾಡಿದ್ರು? ನಮ್ಗೆ ಸೀನಿಯಾರಿಟಿ ನೋಡ್ಬೇಕಲ್ಲ, 49 ವರ್ಷ